ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಕರಾಟೆ ತರಬೇತಿ ನೀಡಬೇಕು. ಪುರಸಭೆ ಸದಸ್ಯೆ ಸುಜಾತ ನರಸಿಂಹನಾಯ್ಡು ಸರ್ಕಾರಕ್ಕೆ ಒತ್ತಾಯ. ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲಾ ಆವರಣದಲ್ಲಿ ಕರಾಟೆ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ನೀರಾವರಿ ಹೋರಾಟಗಾರ ಬಿಆರ್ ನರಸಿಂಹನಾಯ್ಡುರವರು ಮತ್ತು ಪುರಸಭೆ ಸದಸ್ಯೆ ಸುಜಾತ ನರಸಿಂಹನಾಯ್ಡುರವರು ಭಾಗವಹಿಸಿ ಕರಾಟೆ ಶಿಬಿರದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕರಾಟೆ ಪಟ್ಟಿ, ನೆನಪಿನ ಕಾಣಿಕೆ, ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಈ ವೇಳೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರು ಮತ್ತು ನೀರಾವರಿ ಹೋರಾಟಗಾರರಾದ ಬಿಆರ್ ನರಸಿಂಹನಾಯ್ಡುನವರು ಮಾತನಾಡಿ, ಮಕ್ಕಳು ಕರಾಟೆಯನ್ನು ಕ್ರಮಬದ್ಧವಾಗಿ ತರಬೇತಿಯನ್ನು ಪಡೆದರೆ ಕ್ರೀಡೆಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಬಹುದು. ಕರಾಟೆ ಎಂದರೆ ಅದು ಆತ್ಮರಕ್ಷಣೆ ಕಲೆಯಾಗಿದ್ದು ಮಕ್ಕಳು ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ಕರಾಟೆಯಿಂದ ಮಕ್ಕಳಲ್ಲಿ ಶಿಸ್ತು ಬೆಳೆಯುತ್ತದೆ. ಜೊತೆಗೆ ವಿದ್ಯೆಯಲ್ಲಿಯೂ ಉತ್ತಮ ಜ್ಞಾನ ಪಡೆಯುವುದರ ಮುಖಾಂತರ ಉತ್ತಮ ಸಾಧನೆ ಮಾಡಬಹುದು ಎಂದರು. ನಂತರ ಪುರಸಭೆ ಸದಸ್ಯೆ ಸುಜಾತ ನರಸಿಂಹನಾಯ್ಡುರವರು ಮಾತನಾಡಿ, ಕರಾಟೆ ಕಲೆಯನ್ನು ಹೆಣ್ಣು ಮಕ್ಕಳು ಕಲಿಯುವುದರಿಂದ ಆಪತ್ತು ಕಾಲದಲ್ಲಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಬಹುದು. ರಾಜ್ಯ ಸರ್ಕಾರವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕರಾಟೆ ತರಬೇತಿ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕರಾದ ರಿಯಾಜ್ ಅಹಮದ್, ಶ್ರೇಯಸ್, ಸೂರ್ಯವಲ್ಲಭ, ಲೋಹಿತ್, ಅಸ್ಲಾಂ ಮತ್ತಿತರರು ಹಾಜರಿದ್ದರು.